ಚೆಕ್ ಬೌನ್ಸ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಹಲವಾರು ಸಂಶಯಗಳು ಇವೆಲ್ಲ ಇರ್ತವೆ. ಅಂದರೆ ವ್ಯವಹಾರವನ್ನು ಮಾಡಬೇಕಾದ್ರೆ ಯಾವುದೋ ಟೈಮಲ್ಲಿ ಚೆಕ್ಕನ್ನು ತೊಗೊಂಡಿರ್ತಾರೆ, ಇನ್ಯಾವುದೋ ಟೈಮಲ್ಲಿ ಆ ಚೆಕ್ಕನ್ನು ಪ್ರೊಡ್ಯೂಸ್ ಮಾಡಿರ್ತಾರೆ. ಆ ಸುಳ್ಳು ಡೇಟ್ಗಳನ್ನು, ಸುಳ್ಳು ಮಾಹಿತಿ, ಸುಳ್ಳು ಅಂಶವನ್ನು ಮತ್ತು ಅಮೌಂಟನ್ನು ಮೆನ್ಷನ್ ಮಾಡಿದ್ದಾರೆ ಅನ್ನೋದು ಕ್ಲೈಂಟ್ಗಳು ಆಗಾಗ ಆರೋಪಗಳನ್ನು ಮಾಡ್ತಾ ಇರ್ತಾರೆ. ಯಾವುದೋ ಎಷ್ಟೋ ವರ್ಷಗಳ ಹಿಂದೆ ವ್ಯವಹಾರವನ್ನು ಮಾಡಿರ್ತಾರೆ, ಆವಾಗ ಸುರುಟಿಯಾಗೋ ಅಥವಾ ಯಾವುದೋ ಒಂದು ಉದ್ದೇಶಕ್ಕಾಗಿ ಚೆಕ್ಕನ್ನು ಕೊಟ್ಟಿರ್ತಾರೆ. ಆದರೆ ಚೆಕ್ಕನ್ನು ಹಾಕಬೇಕಾದ್ರೆ ಆ ಹಿಂದಿನ ಒಂದು ಡೇಟನ್ನು ಹಾಕಲ್ಲ. ಈಗ ರೀಸೆಂಟಾಗಿ ಹಣದ ವ್ಯವಹಾರವನ್ನು ಮಾಡಿದ ರೀತಿಯಲ್ಲಿ, ಚೆಕ್ಕನ್ನು ಕೊಟ್ಟ ರೀತಿಯಲ್ಲಿ ನಮೂದನ್ನು ಮಾಡಿ ನೋಟಿಸನ್ನು ಕೊಟ್ಟು ಚೆಕ್ಗಳನ್ನು ಹಾಕಿರ್ತಾರೆ. ಅಥವಾ ಇನ್ನು ಕೆಲವರು ಚೆಕ್ಕನ್ನು ಕಳ್ಕೊಂಡಿರ್ತಾರೆ, ಮಿಸ್ಸಿಂಗ್ ಆಗಿರುತ್ತೆ. ಸೊ ಈ ರೀತಿ ಹಲವಾರು ಅಂಶಗಳು ಇರ್ತವೆ. ಚೆಕ್ಕಿನಲ್ಲಿ ನೀಡಬೇಕಾದಂಥ ಹಣವನ್ನು ನಮೂದು ಮಾಡಿರಲ್ಲ, ಹೆಚ್ಚಿನ ಒಂದು ಹಣವನ್ನು ನಮೂದು ಮಾಡಿಕೊಂಡಿರ್ತಾರೆ ಅಥವಾ ಖಾಲಿ ಚೆಕ್ಕನ್ನು ಕೊಟ್ಟಿರ್ತಾರೆ. ಈ ರೀತಿ ಹಲವಾರು ಸಂದೇಹಗಳು, ಸಂಶಯಗಳು ಈ ಚೆಕ್ನ ಕೇಸಿನ ವಿಚಾರಗಳಲ್ಲಿ ಬರ್ತಾ ಇರ್ತವೆ. ಈ ವಿಷಯವಾಗಿ ಕಕ್ಷಿದಾರರುಗಳು ಆಗಾಗ ಈ ಪ್ರಶ್ನೆಗಳನ್ನು ಹೇಳ್ತಾ ಇರ್ತಾರೆ. ಸೊ ಈ ರೀತಿ ಒಂದು ಚೆಕ್ ಕೇಸನ್ನು ನಡೆಸಬೇಕಾದ್ರೆ ಒಂದು ಏನೋ ಅನುಮಾನಗಳು ಬರುತ್ತೆ, ಸಂದೇಹಗಳು ಬರುತ್ತೆ. ಇವುಗಳಿಗೆ ಸಂಬಂಧಿಸಿದಂತೆ ಎನ್ ಎ ಆ್ಯಕ್ಟ್ನಲ್ಲಿ ಸ್ಪಷ್ಟವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟು ಕೂಡ ಇತ್ತೀಚೆಗೆ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಪೂರ್ತಿ ವಿಡಿಯೋನ ನೋಡಿ. ಈ ಎಲ್ಲ ಅಂಶಗಳಿಗೆ ಸಂಬಂಧಿಸಿದಂತೆ ಈ ವಿಡಿಯೋನ ಮಾಡಿದ್ದೇನೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟವನ್ನು ಪ್ರೆಸ್ ಮಾಡಿ. ನಮ್ಮ ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಸಿಗುವಂತಾಗಲಿ. ಕರ್ನಾಟಕ ಹೈಕೋರ್ಟ್ ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಅಂದರೆ ಚೆಕ್ ಬೌನ್ಸ್ನಲ್ಲಿ ಉದ್ಭವ ಆಗುವ ಸಂಶಯಗಳಿಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ಪಾರ್ವತಮ್ಮ ವರ್ಸಸ್ ಚಂದ್ರಕಲಾ ಈ ಒಂದು ಪ್ರಕರಣದಲ್ಲಿ ನೀಡಿದ್ದು, ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಲಿಂಕಲ್ಲಿ ಕೊಟ್ಟಿರ್ತೇನೆ. ಇದನ್ನು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಕರ್ನಾಟಕ ಹೈಕೋರ್ಟ್ ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೆಕ್ಷನ್ 139 ಏನಿದೆ, ಇದು ಒಂದು ಪ್ರಿಸ್ಯೂಮ್ಷನ್ ಮಾಡಿಕೊಳ್ಳುವಂಥ ಸೆಕ್ಷನ್ ಆಗಿರುತ್ತೆ. ಅಂದರೆ ಒಂದು ಚೆಕ್ಕನ್ನು ಕೊಟ್ಟಿದ್ದಾರೆ ಅಂತಂದರೆ ಅವರಿಬ್ಬರ ನಡುವೆ ಒಂದು ವ್ಯವಹಾರ ನಡೆದಿದೆ ಅನ್ನೋದು ಒಂದು ಪ್ರಿಸ್ಯೂಮ್ಷನನ್ನು ಮಾಡ್ಕೊಳ್ಳುತ್ತೆ. ಮತ್ತು ಆ ಚೆಕ್ಕನ್ನು ಅವರೇ ಕೊಟ್ಟಿದ್ದಾರೆ ಅನ್ನೋ ಒಂದು ಪ್ರಿಸ್ಯೂಮ್ಷನನ್ನು ಇಟ್ಕೊಳ್ಳಾಗುತ್ತೆ. ಯಾಕಂದರೆ ಅನಾವಶ್ಯಕವಾಗಿ ಯಾರೋ ಬಳಿಗೂ ಇನ್ನೊಬ್ಬರ ಚೆಕ್ಕು ಸುಮ್ಮನೆ ಹೋಗಲ್ಲ. ಸೊ ಹಾಗಾಗಿ ಈ ಒಂದು ಇನ್ಸ್ಟ್ರೂಮೆಂಟ್ ಏನಿದೆ, ಇದು ಇನ್ನೊಬ್ಬರ ಬಳಿಗೆ ಹೋಗಿದೆ ಅಂತಂದರೆ ಅವರಿಬ್ಬರ ನಡುವೆ ಏನೋ ಒಂದು ವ್ಯವಹಾರ ನಡೆದಿದೆ, ಆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈ ಚೆಕ್ಕು ಅವರಿಗೂ ಹೋಗಿದೆ ಅನ್ನೋ ಒಂದು ಪ್ರಿಸ್ಯೂಮ್ಷನನ್ನು ಇದರಲ್ಲಿ ಮಾಡಿಕೊಳ್ಳಾಗುತ್ತೆ. ಹಾಗೆಯೇ 118 ಸೆಕ್ಷನ್ ಏನಿದೆ, ಇದನ್ನು ಕೂಡ ಪ್ರಿಸ್ಯೂಮ್ಷನ್ಗೆ ಸಂಬಂಧಿಸಿದಂತೆ ಇವೆರಡು ಸೆಕ್ಷನ್ಗಳಿಗೆ ಸಂಬಂಧಿಸಿದಂತೆ ಈ ಒಂದು ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಚರ್ಚೆಯನ್ನು ಮಾಡಿದೆ. ಮತ್ತು ಈ ಒಂದು ಪಾರ್ವತಮ್ಮ ವರ್ಸಸ್ ಚಂದ್ರಕಲಾ ಈ ಒಂದು ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಏನು ಮಹತ್ವದ ಒಂದು ತೀರ್ಪನ್ನು ನೀಡಿದೆ, ಇದರಲ್ಲಿ ಸುಪ್ರೀಂ ಕೋರ್ಟ್ನ 2 ಪ್ರಮುಖ ಪ್ರಕರಣಗಳನ್ನು ಕೂಡ ನಮೂದು ಮಾಡಿದೆ. ಅದರಲ್ಲಿ ರಾಜೇಶ್ ಜೈನ್ ವರ್ಸಸ್ ಅಜಯ್ ಸಿಂಗ್, ಇದು 2024ರಲ್ಲಿ ಇತ್ತೀಚೆಗೆ ರೀಸೆಂಟಾಗಿ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಆಗಿರುವಂಥ ಒಂದು ಜಡ್ಜ್ಮೆಂಟ್ ಆಗಿದೆ. ಹಾಗೆಯೇ ಇನ್ನೊಂದು TP ಮುರುಗನ್ ವರ್ಸಸ್ ಭೋಜನ್, ಈ ಒಂದು ಪ್ರಕರಣ 2018ರಲ್ಲಿ ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗಿರುವಂಥದ್ದು. ಈ 2 ಪ್ರಕರಣಗಳು, ರಾಜೇಶ್ ಜೈನ್ ವರ್ಸಸ್ TP ಮುರುಗನ್, ಈ 2 ಪ್ರಮುಖ ಪ್ರಕರಣಗಳನ್ನು ಇಲ್ಲಿ ಉಲ್ಲೇಖ ಮಾಡಿ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ಈ 2 ಪ್ರಕರಣಗಳಲ್ಲೂ ಕೂಡ ಅಷ್ಟೇ ಎನ್ ಎ ಆ್ಯಕ್ಟ್ನ ಸೆಕ್ಷನ್ 118 ಮತ್ತು 139 ಏನಿದೆ, ಇವುಗಳಿಗೆ ಅಂದರೆ ಪ್ರಿಸ್ಯೂಮ್ಷನ್ಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಲಾಗುತ್ತೆ. ಮತ್ತು ಈ ಪ್ರಿಸ್ಯೂಮ್ಷನ್ಗೆ ಸಂಬಂಧಿಸಿದಂತೆ ಯಾವುದೇ ಒಂದು ಡೌಟ್ಗಳನ್ನು ವ್ಯಕ್ತಪಡಿಸಿದ್ರೆ, ಅಂದರೆ ಪ್ರಕರಣವನ್ನು ನಡೆಸಬೇಕಾದ್ರೆ ಕ್ರಾಸ್ ಕ್ವಶನಲ್ಲಾಗಲಿ ಇದರಲ್ಲಿ ಡೌಟ್ಗಳನ್ನು ವ್ಯಕ್ತಪಡಿಸಿದರೆ ಕೇವಲ ಸಾಕೋಗೋದಿಲ್ಲ. ಈಗ ಅದು ನಾವು ಕೊಟ್ಟಿದ್ವಿ ಇದು ಮಾಡಿಕೊಂಡು ಅಂದರೆ ಅದೊಂಥರ ಇಮ್ಯಾಜಿನೇಷನ್ಸ್ ಥರ ಡೌಟ್ಸ್ ಆಗಿರುತ್ತೆ. ಅಂದರೆ ಅದನ್ನು ಪ್ರೂವ್ ಮಾಡಿದಾಗ ಮಾತ್ರ ಅದರ ಒಂದು ಪ್ರತಿಫಲ ಸಿಗುತ್ತೆ. ಅನಾವಶ್ಯಕವಾಗಿ ಬರೀ ಕೇವಲ ಡೌಟ್ಗಳನ್ನು ತೆಗೆದು ಆ ಡೌಟ್ಗಳನ್ನು ವ್ಯಕ್ತಪಡಿಸಿದರೆ ಅದು ಅಷ್ಟು ಸಮಂಜಸವಾಗಿ ಮತ್ತು ಆ ಪ್ರಕರಣಕ್ಕೆ ಸಾಲಲ್ಲ ಅನ್ನೋದನ್ನು ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ನೋಡ್ಬೋದಾಗಿರುತ್ತೆ. ಅಂದರೆ ಚೆಕ್ ಬೌನ್ಸ್ ಪ್ರಕರಣವನ್ನು ನಡೆಸಬೇಕಾದ್ರೆ ಆರೋಪಿಯ ಪರವಾಗಿ ಡಿಫೆನ್ಸನ್ನು ತಗೊಳ್ಳುವಾಗ ಅದಕ್ಕೆ ಸಂಬಂಧಿಸಿದಂತೆ ಏನು ಡೌಟ್ಸ್ಗಳನ್ನು ವ್ಯಕ್ತಪಡಿಸಲಾಗುತ್ತೆ, ಆ ಡೌಟ್ಸ್ಗಳು ಪರ್ಫೆಕ್ಟಾಗಿ ಆ ಕೇಸಲ್ಲಿ ಆಗಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟ ಪೂರಕ ಸಾಕ್ಷಿ ಅಥವಾ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಒದಗಿಸೋದು ಅತಿ ಮುಖ್ಯ ಅನ್ನೋದನ್ನು ಈ ಒಂದು ತೀರ್ಪಿನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಕೇವಲ ಬರೀ ಡೌಟ್ಗಳನ್ನು ಮಾತ್ರ ವ್ಯಕ್ತಪಡಿಸಿ ಮಾಡಿದರೆ ಅದು ಅಷ್ಟು ಸಮಂಜಸ ಆಗಿರೋದಿಲ್ಲ. ನ್ಯಾಯಾಲಯವು ಕೂಡ ಅದನ್ನು ಡೌಟ್ ಬೇಸ್ಡ್ ಮೇಲೇ ಜಡ್ಜ್ಮೆಂಟನ್ನು ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ಈ ಒಂದು ತೀರ್ಪಿನಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಯಾವುದೇ ಒಂದು ಡಿಫೆನ್ಸನ್ನು ತಗೋಬೇಕಾದ್ರೆ ಅಲ್ಲಿ ಏನು ವ್ಯಕ್ತಪಡಿಸಿದಂಥ ಸಂದೇಹಗಳೇನಿರ್ತದೆ ಇವುಗಳನ್ನು
ಕ್ಲಿಯರ್ ಆಗಬೇಕಾದ್ರೆ ನ್ಯಾಯಾಲಯಕ್ಕೂ ಅದು ಕ್ಲಿಯರ್ ಕಟ್ ತಿಳಿಬೇಕು ಅಂತ ಅನ್ನೋದಾದರೆ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳನ್ನು ಮತ್ತು ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಒದಗಿಸೋದು ಅತಿ ಮುಖ್ಯ ಅನ್ನೋದು ಈ ಪಾರ್ವತಮ್ಮ ವರ್ಸಸ್ ಚಂದ್ರಕಲಾ ಈ ಪ್ರಕರಣದಲ್ಲಾಗ್ಬೋದು, ಅಥವಾ ಸುಪ್ರೀಂ ಕೋರ್ಟ್ನ ರಾಜೇಶ್ ಜೈನ್ ಮತ್ತು TP ಮುರುಗನ್ ಈ ಒಂದು ಪ್ರಕರಣಗಳಲ್ಲಾಗ್ಬೋದು, ಈ ಒಂದು ಪ್ರಮುಖವಾದಂಥ ಅಂಶವನ್ನು ಪರಿಗಣಿಸಬಹುದಾಗಿರುತ್ತೆ. ಸೊ ಹಾಗಾಗಿ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಕೇವಲ ಡೌಟ್ಗಳನ್ನು ವ್ಯಕ್ತಪಡಿಸಿ ಪ್ರಶ್ನೆಗಳನ್ನು ಕೇಳೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಅದರ ಪೂರಕವಾಗಿ ಸಾಕ್ಷಿಗಳು ಮತ್ತು ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಒದಗಿಸೋದು ಅತಿ ಮುಖ್ಯ ಆಗಿರುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗಿರುತ್ತೆ.